ನಮಸ್ಕಾರ ಎಲ್ರಿಗೂ. ಇದು ನನ್ನ ಮೊದಲನೇ ಪ್ರಯತ್ನ, ಮೊದಲನೇ ವಿಡಿಯೋ. ನಾನಿವತ್ತು ಬಂದಿರೋದು ಚಳ್ಳಕೆರೆ ಲೇಕಿಗೆ. ಚಳ್ಳಕೆರೆ ಲೇಕ್ ಬಂದು ಹೆಣ್ಣೂರು ಪೊಲೀಸ್ ಸ್ಟೇಷನ್ ಹತ್ರ ಬರುತ್ತೆ. ಒಳಗೆ ಹೋಗ್ತಿದ್ದಂಗೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನೀರಿರಲಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ. ನಾನು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇಟ್ಕೊಂಬಂದೆ, ಬಟ್ ಆದರೆ ಸ್ವಲ್ಪ ಬೇಜಾರಾಯಿತು ಫಸ್ಟ್ ನೋಡಿದ ತಕ್ಷಣವೇ. ಸರಿ ಅಂತ ಹಾಗೆ ಸ್ವಲ್ಪ ಮುಂದೆ ಹೋಗೋಣ, ವಾಕ್ ಮಾಡೋಣ, ಹೇಗಿದೆ ನೋಡೋಣ ಅಂತ ವಾಕಿಂಗ್ನ ಕಂಟಿನ್ಯೂ ಮಾಡ್ತಾ ಹೋದೆ. ನಂಗೆ ಒಂದಷ್ಟು ಜನ ಕಾಣಿಸಿದ್ರು, ಒಂದಷ್ಟು ಜನ ವಾಕಿಂಗ್ ಕೂಡ ಮಾಡ್ತಿದ್ರು, ಇನ್ನೊಂದಷ್ಟು ಜನ ವೀಡಿಯೋಸ್ ಕೂಡ ಮಾಡ್ತಿದ್ರು ನನ್ನ ಥರನೇ. ಹಾಗೆ ಮುಂದೆ ಹೋಗ್ತಾ ಇದ್ದೆ. ಇನ್ನು ಏನೇನಿದೆ ಈ ಪಾರ್ಕಲ್ಲಿ ನೋಡೋಣ. ಇದು ಲೇಕ್ ಜೊತೆಗೆ ಪಾರ್ಕ್ ಕೂಡ ಇದೆ, ಹೌದು. ಒಂದಷ್ಟು ಪಕ್ಷಿಗಳು ಕಂಡು ನನಗೆ. ಬೆಂಗಳೂರಲ್ಲಿ ಪಕ್ಷಿಗಳು ಕಾಣೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಬೇರೆ ಪಕ್ಷಿಗಳು ಮಾತ್ರ ಕಾಣಿಸ್ತವೆ, ಆದರೆ ಆ್ಯಕ್ಚುಲ್ ಪಕ್ಷಿಗಳೇ ಮರ್ತೋಗ್ಬಿಟ್ಟಿದ್ದೀವಿ ನಾವು ನೋಡೋದನ್ನ. ಹಂಗೆ ಪಕ್ಕದಲ್ಲಿ ಹಿಂಗೆ ಮುಂದೆ ವಾಕ್ ಮಾಡ್ತಾ ಹೋಗ್ಬೇಕಾದ್ರೆ ಒಂದಷ್ಟು ಸೌಂಡ್ ಕೇಳಿಸ್ತು. ಏನಪ್ಪ ಇದು ಪಾರ್ಕಲ್ಲಿ ಸೌಂಡ್ ಬೇರೆ ಕೇಳಿಸ್ತಿದೆ, ಏನೋ ಇದು ಅಂತ ನೋಡೋಣ ಅಂತ ಹೋದರೆ ಕ್ರಿಕೆಟ್ ಆಡ್ತಿದ್ರು ಹುಡುಗರೆಲ್ಲ. ಈ ಪಾರ್ಕ್ ಒಳಗಿಂದನೇ ಕ್ರಿಕೆಟ್ ಗ್ರೌಂಡಿಗೆ ಹೋಗ್ಬೋದು ನಾವು ಒಳಗೆ. ಸರಿ ನೋಡೋಣ ಹೆಂಗಿರತ್ತೆ ಅಂತ ಹೊರಟೆ. ಕೇಳಿದೆ ಬಾಯ್ಸ್ನ, ವೀಡಿಯೋ ಮಾಡ್ಬೋದಾ ಅಂತ. ಅವರು ಓಕೆ ಸರ್, ಓಕೆ ಮಾಡಿ ಅಂತ ಅಂದರು. ಸರಿ ನೋಡೋಣ ಅಂತ ವೆಯ್ಟ್ ಮಾಡಿದೆ. ಕೊನೆಗೂ ನಮ್ಮ ಹುಡುಗ ಒಂದು ಒಳ್ಳೆ ಶಾಟ್ ಹೊಡೆದ. ನೋಡ್ಬಿಟ್ಟು ಹಾಗೆ ಪಕ್ಕದಲ್ಲಿ ಬಾಸ್ಕೆಟ್ಬಾಲ್ ಆಡ್ತಿದ್ರು. ಸರಿ ಅಲ್ಲಿಗೆ ಹೋಗೋಣ, ಇನ್ನೊಂದಷ್ಟು ಜನ ಹುಡುಗರು ಏನು ಮಾಡ್ತಾರೆ ಇವರು, ಹೇಗಿರುತ್ತೆ ಆಟ ಅಂತ ನೋಡೋಣ ಅಂತ ಹೋದೆ. ನೋಡೋಕ್ಕೆ ಚೆನ್ನಾಗೇ ಇತ್ತು, ಬಟ್ ಆದರೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಒಬ್ಬರು ಬ್ಯಾಸ್ಕೆಟೇ ಆಗ್ತಿರಲಿಲ್ಲ. ನನಗೂ ನೋಡಿ ಸಾಕಾಯಿತು, ಯಾವಾಗಪ್ಪ ಆಗ್ತಾರೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಸರಿ ನೋಡ್ತಾ ಕೊನೆಗೂ ಒಬ್ಬ ಆಗ್ದ. ಸರಿ ಆಯಿತು, ನೋಡಿದೆ ಬ್ಯಾಸ್ಕೆಟ್ ಹಾಕಿದ್ನ. ಸರಿ ವಾಪಸ್ ಮತ್ತೆ ಪಾರ್ಕ್ ಕಡೆಗೆ ಬರೋಣ ಅಂತ ಮತ್ತೆ ಪಾರ್ಕಿಗೆ ಬಂದೆ. ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಕಾಮಾಗಿತ್ತು, ಒಳ್ಳೆ ಗಾಳಿನೂ ಇತ್ತು. ನೋಡೋಕ್ಕೆ ತುಂಬಾ ಚೆನ್ನಾಗೂ ಅನಿಸ್ತಿತ್ತು. ಈ ಬೆಂಗಳೂರಲ್ಲಿ ಇಂಥ ಒಳ್ಳೆ ಪಾರ್ಕ್ ಇರೋದಕ್ಕೆ ನಾವು ಸ್ವಲ್ಪ ಖುಷಿನೂ ಪಡಬೇಕು. ಯಾಕೆ ಮರ ಬೆಳ್ಸೋಕ್ಕೆ ಸಹಕರಿಸ್ಬೇಕು ನಾವು ಹೆಂಗೆ ಅಂದರೆ ಯಾವುದಾದ್ರು ಇವಾಗ ಮನೆ ಹತ್ರ ಒಂದು ಮರ ಇದೆ, ಸ್ವಲ್ಪ ಲೈಟ್ ಕಂಬಕ್ಕೆ ಟಚ್ ಆಗ್ತಿದ್ದಾನೆ ಕಟ್ ಮಾಡಿಬಿಡಿ ಅಂತಾರೆ. ನಾವು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮರಗಳು ಬೆಳೆಸಿ ಎಲ್ಲರೂ ಆದಷ್ಟು. ಹಸಿರು ನಮ್ಮೆಲ್ಲರ ಉಸಿರು, ಪರಿಸರ ನಾಶ ಮನುಕುಲ ಸರ್ವನಾಶ. ಈ ಐ.ಟಿ ಕೆಲಸ ಮಾಡೋ ನಮಗೆ ನೆಮ್ಮದಿ ಸಿಕ್ಕರೆ ಸಾಕು ಅನ್ನಂಗೆ ಆಗಿರುತ್ತೆ. ವಾರ ಪೂರ್ತಿ ಕೆಲಸ ಮಾಡಿ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹಾಗೆ ಮತ್ತೆ ನನ್ನ ವಾಕ್ನ ಕಂಟಿನ್ಯೂ ಮಾಡ್ತಾ ಹೋದೆ. ಒಂದಷ್ಟು ಜನ ಯಾವುದೋ ಬೋಟಲ್ಲಿ ಕೂಡ ಒಂದಿಬ್ಬರು ಕಂಡ್ರು. ನಾನೇನಪ್ಪ ಬೋಟಿಂಗ್ ಕೂಡ ಇದೆಯಾ ಇಲ್ಲಿ ಅಂದ್ಕೊಂಡೆ, ಬಟ್ ಆದರೆ ಅದು ಅವ್ರೇನೋ ಕ್ಲೀನ್ ಕೆಲಸ ಏನೋ ಮಾಡ್ತಿದ್ರು. ಆ್ಯಕ್ಚುಲಿ ಇಲ್ಲೇನು ಬೋಟಿಂಗ್ ಏನೂ ಇಲ್ಲ. ತುಂಬಾ ಚೆನ್ನಾಗಿತ್ತು. ನೀವು ಏನಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಒಳ್ಳೆ ಗಾಳಿ ಬೇಕು ಅಂದರೆ ಹೋಗಿ ಬನ್ನಿ. ತುಂಬ ಒಳ್ಳೆಯ ಜಾಗ ಕೂಡ, ಜನ ಕೂಡ ಇರೋಲ್ಲ, ತುಂಬ ಆರಾಮಾಗಿರುತ್ತೆ, ತುಂಬ ಕಾಮಾಗಿರುತ್ತೆ. ಯಾರಿಗಾದ್ರೂ ಪೀಸ್ ಆಫ್ ಮೈಂಡ್ ಬೇಕು ಅನ್ನೋರಿಗೆ ಈ ಪಾರ್ಕ್ನ ನಾನು ರೆಕಮೆಂಡ್ ಮಾಡ್ತೀನಿ. ಇದಾಗಿತ್ತು ನನ್ನ ಮೊದಲನೇ ವಿಡಿಯೋ. ಧನ್ಯವಾದಗಳು.